ಹಾಯ್, ಸಮ್ ರೀಸನ್ಸಿಂದ ಇವತ್ತು ನಾನು ಲಾಂಗ್ ವಿಡಿಯೋಸ್ ಹಾಕ್ತಾ ಇಲ್ಲ. ಪ್ರೀತಮ್ಗೆ ಇವತ್ತು ಬೆಳಗ್ಗೆ ಏನು ಬ್ರೇಕ್ಫಾಸ್ಟ್ ಮಾಡಿಕೊಟ್ಟಿದ್ದೆ ಅಂತ ಹೇಳಿ ಒಂದು ರೆಸಿಪಿಯನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಅವ್ನಿಗೆ ಈ ಥರ ರೆಸಿಪಿ ಅಂದರೆ ತುಂಬ ಇಷ್ಟ, ತುಂಬ ಎಂಜಾಯ್ ಮಾಡ್ಕೊಂಡು ತಿಂತಾನೆ. ಮನೇಲಿ ಒಂದು ಸ್ವೀಟ್ ಕಾರ್ನ್ ಇತ್ತು, ಅದನ್ನು ಸ್ವಲ್ಪ ರಫಾಗಿ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಖಾರಕ್ಕೆ ಬೇಕಾಗಿರೋಷ್ಟು ಹಸಿರು ಮೆಣಸಿಕಾಯಿ, ಖಾರದ ಪುಡಿ, ಜೀರಿಗೆ ಪುಡಿ, ಅದ್ರ ಜೊತೆ ಗರಂ ಮಸಾಲ ಇಷ್ಟನ್ನು ಹಾಕಿ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಮತ್ತು ಕೋಟಿಂಗಿಗೆ ಕಡಲೆ ಹಿಟ್ಟನ್ನು ಹಾಕೊಂಡಿದ್ದೀನಿ. ಇದನ್ನು ನಾವೇ ಮನೇಲಿ ಮಾಡಿಸಿದ್ದು. ಕಡಲೆ ಹಿಟ್ಟು ಹಾಕಿರೋದ್ರಿಂದ ಸ್ವಲ್ಪ ಹಿಂಗು, ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇಷ್ಟೇ. ಇದನ್ನು ತವಾ ಮೇಲೆ ಹಾಕ್ಕೊಂಡು ಎರಡು ಕಡೆ ಚೆನ್ನಾಗಿ ರೋಸ್ಟ್ ಮಾಡಿ ಕೊಟ್ಟರೆ ಅವ್ರಿಗೆ ತುಂಬ ಇಷ್ಟ ಆಗೋ ಒಂದು ಅನ್ಕೋಬೋದು. ಚೆನ್ನಾಗಿರುತ್ತೆ. ಒಂಥರ ಪಕೋಡ ಥರನೇ ಒಂದು ಟೇಸ್ಟ್ ಇರುತ್ತೆ. ಪ್ರೀತಮ್ಗೆ ತುಂಬ ಇಷ್ಟ. ಅದನ್ನು ರೆಡಿ ಮಾಡಿಕೊಟ್ಟಿದ್ದೆ. ಅದ್ರ ಜೊತೆಗೆ ಬೆಳಗ್ಗೆನೆ ಪ್ರಗತಿ ಬಾಕ್ಸ್ಗೆ ಮತ್ತು ಪ್ರೀತಮ್ಗೆ ಸ್ನ್ಯಾಕ್ಸ್ಗೆ ಅಂತ ಹೇಳ್ಬಿಟ್ಟು ಮಖಾನ ಸ್ವೀಟ್ ಮಾಡಿಕೊಟ್ಟಿದ್ದೆ. ಅದ್ರ ರೆಸಿಪಿಯನ್ನು ನಾನು ಪ್ರಗತಿ ಲಂಚ್ ಬಾಕ್ಸ್ ಒಂದು ಇದ್ರೊಳಗೆ ಹಾಕಿರ್ತೀನಿ, ನೀವು ಅಲ್ಲಿ ನೋಡಿ. ಅದ್ರ ಜೊತೆಗೆ ಆ್ಯಪಲ್ಲು, ಸ್ಟಾರ್ ಫ್ರೂಟ್ ಇತ್ತು, ಅವ್ನ ಫೇವ್ರೇಟು, ನಮ್ಮನೆಯವ್ರ ಊರಿಂದ ತಂದಿದ್ರು. ಪ್ರಗತಿಗೆ ಹಾಕ್ಕೊಟ್ಟಿದ್ದೆ. ಪ್ರೀತಮ್ ಮನೇಲೆ ಬೆಳಗ್ಗೆನೆ ತಿಂದುಬಿಟ್ಟಿದ್ದ. ಸರಿ, ಅವ್ನಿಗೆ ಆ್ಯಪಲ್ ಹಾಕ್ಕೊಟ್ವಿ. ಇನ್ನು ಅವ್ನು ಖುಷಿಯಾಗಿ ಸ್ಕೂಲ್ಗೆ ಹೋಗೋದು ನೋಡೋದೇ ಒಂಥರ ಖುಷಿ. ಎಷ್ಟು ಹ್ಯಾಪಿಯಾಗಿ ಹೋಗ್ತಾನೆ ಅಂದರೆ, ಸ್ಟಾರ್ಟಿಂಗ್ ಅವ್ನು ಸ್ಕೂಲ್ಗೆ ಹೋಗೋ ಡೇಸ್ ತುಂಬ ನೆನಪಾಯಿತು. ಅವ್ನು ಕ್ಯೂಟಾಗಿ ಒಂದು ಬಾಯ್ ಮಾಡಿದ್ರೆ ಸಾಕು, ಮನ್ಸು ಹಂಗೆ ಕರ್ಗೋಗುತ್ತೆ. ಇನ್ನೊಂದು ಲಂಚ್ ಬಾಕ್ಸ್ ಸೀರೀಸಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್.